ರಾಜ್ಯದಾದ್ಯಂತ ರೈತರಲ್ಲಿ ತಲ್ಲಣ ಮೂಡಿಸಿರುವ ವಕ್ಫ್ ದಂಧೆ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಕ್ಕೂ ವ್ಯಾಪಿಸಿದೆ. ತಾಲೂಕಿನ ಬೆಳ್ಳುಟ್ಟಿ ಗೇಟ್ನಲ್ಲಿರುವ ಮುಜರಾಯಿ ಇಲಾಖೆಯ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನದ ಪಹಣಿಯಲ್ಲೂ ಕಬರುಸ್ತಾನ್ ವಕ್ಫ್ ಸ್ವತ್ತು ಎಂದು ನಮೂದಾಗಿರುವುದು ಪ್ರತಿಭಟನೆ ಕಾವು ಹೆಚ್ಚಿಸಿದೆ. ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹೆಜ್ಜೆ ಹೆಜ್ಜೆಗೂ ಆಕ್ರೋಶ, ತಾರಕಕ್ಕೇರಿದ ಪ್ರತಿಭಟನೆ. ದೇವಾಲಯದ ಆಸ್ತಿಯ ಪಹಣಿಯಲ್ಲಿ ವಕ್ಫ್ ಹೆಸರು ತೆಗೆಯಲು ಆಗ್ರಹ. ಇವತ್ತು ಬಿಜೆಪಿ ಮುಖಂಡರು ಬಿಲ್ಕುಲ್ ಆಕ್ರೋಶಕ್ಕೆ ಒಳಗಾಗಿದ್ರು. ನಗರದ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರ ಮೆರವಣಿಗೆಯ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ಮುಗಿಲು ಮುಟ್ಟಿತ್ತು. ಜಮೀರ್ ಹೇಳಿಕೆ ಖಂಡಿಸಿ ಹೋರಾಟಗಾರರು ಪ್ರತಿಭಟನೆ ಕೂಗಿದ್ರು. ಮಾರಿ ಹಬ್ಬ ಆಗಿದೆ. ಇದೇ 3 ವರ್ಷ ಸರ್ಕಾರದೊಳಗಡೆ ಇವತ್ತೇನು 16,000 ಎಕರೆ 20,000 ಎಕರೆನ ಪಾಣಿ ಯಂತ್ರ ಮಾಡಿರೋದು, ಇನ್ನೊಂದು ವರ್ಷ ಬಿಟ್ರೆ ಇವತ್ತು ಮನೆಗಳ ಮಠಗಳ ಬರ್ಕೊಳ್ಳೋದು ಇವತ್ತು ಕಾಣಿಸ್ತಾ ಇದೆ. ಇವತ್ತು ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯದ ಹೋರಾಟ ಮೋದಿಯವರಿಗೆ ತಲುಪಿದೆ. ಮೋದಿಯವರು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ವಕ್ಫ್ ಬೋರ್ಡ್ಗೆ ಗಾಚಾರ ಬಿಟ್ಟದಕ್ಕೆ ಏನ್ ಮಾಡಬೇಕು ಎಲ್ಲ ಮಾತಾಡಿದರೆ, ಈ ಸರಿ ಪಾರ್ಲಿಮೆಂಟ್ ಅಲ್ಲಿ ಅದು ಏನ್ ಕಾನೂನು ತರಬೇಕು ಅಂತಕ್ಕಂಥದ್ದು ಅವರು ಮುಟ್ಟೋವರೆಗೂ ನಮ್ಮ ರೈತರು ಸಂಘಟನೆಗಳು ಹೇಳಿಲ್ಲ ಅಂತ ಹೇಳಿದ್ರೆ ಮನೆ ಉಳಿಯಲ್ಲ, ಮಠ ಉಳಿಯಲ್ಲ. ದಯಮಾಡಿ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯದಲ್ಲಿ ಆ ಪಾಣಿಯಲ್ಲಿ ಎಂಟ್ರಿ ತೆಗೆಯವರೆಗೂ ಜಮೀರ್ ನಿನ್ನೆ ಜನ ಇವತ್ತು ಕಾಟ ಕಳಿಸ್ತಾ ಇದ್ದಾರೆ, ದೊಡ್ಡ ಮಟ್ಟದ ಕಾಲ ಕಳಿಸ್ತಾರೆ. ಸಿದ್ದರಾಮಯ್ಯ ನೀವು ಮೈಸೂರು ಪೇಟೆ ಹಾಕಿದ್ರೆ ಪಕ್ಕದ ತಂತ್ರ ಎತ್ತೊಂಬಂದು ಇನ್ನೊಂದು ಪೇಟೆ ಕೊಟ್ರೆ ತಲೆ ಮಾಡಿಸ್ತೀರಾ? ಬೆಳೆ ನಿಮಗೆ ಆಚರಣೆ ಬಂದಿದೆ, ನಿಮಗೆ ಮುಂದಿನಲ್ಲೇ ಪೇಟೆ ಹಾಕೋದಲ್ಲ. ನಮ್ಮ ರೈತರು ಪಂಚಾಯತ್ ಹುಷಾರು ನಿಮ್ಮ ಅಪ್ಪನ ಜೊತೆ ಇದ್ರ, ನಿಮ್ ಜೊತೆ ಇದ್ರ ನಿಮ್ಮ ಅಪ್ಪನ ಆಸೆ, ನೀನ್ ಕಬ್ಬು ಆಸೆ ಬರ್ಕೊಡ. ಯಾಕೆ ರೈತರು ಮಾಡ್ಕೊಡ್ತೀರ? ನಿಮ್ಗೆ ಆಚಾರ ಇದೆ. ಮುಂದಿನಲ್ಲೇ ಸಿದ್ದರಾಮಯ್ಯ ಬಜ್ಜೆ ಕಿತ್ತಂಗೆ ನಿನಗೆ ಪ್ಯಾಂಟ್ ಕಿತ್ತಾಕ್ತಿವೆ. ಮುಂದಿನಲ್ಲೇ ರೈತರ ಪಂಚಾಯತ್ ಬಂದ್ರೆ ನಿಮ್ಗೆ ಗೊತ್ತಿಲ್ಲ, ಅಲ್ಪಸಂಖ್ಯಾತರು ಓಲೈಕೆ ಮಾಡ್ಕೋಬೇಕಾದ್ರೆ ನಿಮ್ಗೆ ಹೆಂಗ್ ಮಾಡ್ಕೋ. ಇರ್ತಕ್ಕಂಥ ರೈತರ ತಂಡಕ್ಕೆ ಬಂದ್ರೆ ಹುಷಾರ್. ಈಗಾಗಲೇ ಹೇಳಾಗಿದೆ. ದಯಮಾಡಿ ಇದ್ರ ಮುಖಾಂತರ ನಮ್ಮ ರೈತರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಹೇಳ್ತಕ್ಕಂಥ ವಿಷಯ, ಮುಂದಿನ ದಿನಗಳಲ್ಲಿ ಆಸ್ತಿ ಉಳಿಬೇಕು, ದೇಶ ಉಳಿಬೇಕು. ನಾವು ಹೇಳಿ ಸಾಕಾಗಿದೆ. ದೇಶ ಉಳಿಸಿ ಅಂತ ಹೇಳ್ತಾ ಇದ್ವಿ. ಇವತ್ತು ನಿಮ್ಮ ಆಸ್ತಿ ಉಳಿಸ್ಕೊಳ್ಳಿ, ದೇಶ ಉಳಿಸ್ತಕ್ಕಂಥದ್ದು ಆಮೇಲೆ. ಶಿಡ್ಲಘಟ್ಟ ನಗರದಿಂದ ಜಂಗಮಕೋಟೆ ಮಾರ್ಗದ ಮಧ್ಯೆ ಇರುವ ಬೆಳ್ಳುಟ್ಟಿ ಗೇಟ್ ಸರ್ವೆ ನಂಬರ್ 6ರ ಜಮೀನಿನಲ್ಲಿ ಶ್ರೀ ಗುಟ್ಟಾಂಜನೇಯ ದೇವಾಲಯ ಪಹಣಿ ಅನಾದಿ ಕಾಲದಿಂದಲೂ ಇದೆ. ಆದರೆ ಪಕ್ಕದಲ್ಲೇ ಇರುವ ಅಲ್ಪಸಂಖ್ಯಾತರ ದರ್ಗಾ ಹೆಸರಲ್ಲಿ ಈ ಪಹಣಿ ನಮೂದಾಗಿರುವುದು ಹೋರಾಟಗಾರರ ನಿದ್ದೆಗೆಡಿಸಿದೆ. ಗುಟ್ಟಾಂಜನೇಯ ದೇವಾಲಯ ಹಾಗೂ ದರ್ಗಾ ಇರುವ ಪಹಣಿಯಲ್ಲಿ ಕಬರಸ್ತಾನ್ ವಕ್ಫ್ ಸ್ವತ್ತು ಎಂದು ನಮೂದಾಗಿರುವುದು ಬಿಜೆಪಿ ಮುಖಂಡರಿಗೆ ಮಹತ್ವದ ವಿಷಯವಾಗಿದೆ. ಇದರ ವಿರುದ್ಧ ಈಗ ಪ್ರತಿಭಟನೆಗೆ ಧುಮುಕಿದ್ದಾರೆ. ಸಂಬಂಧಪಟ್ಟಂತೆ ಹಲವಾರು ವಿಚಾರ ಮತ್ತು ಪತ್ರಿಕೆಗಳಲ್ಲಿ ಬಂದಿರೋದು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ಗಮನಕ್ಕೆ ಬಂದಿದೆ. ಎಲ್ಲರಿಗೂ ತಮ್ಮಲ್ಲಿ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ಗ್ರಾಮಸ್ಥರು ಹಲವಾರು ಬಾರಿ ನಮ್ಮ ಕಚೇರಿಗೆ ಮಾಹಿತಿ ನೀಡಿರ್ತಾರೆ. 4 ತಿಂಗಳ ಮಾಹಿತಿಗೆ ಮೊದಲೇ ಬೆಳ್ಳುಟ್ಟಿ ಸಂತೋಷನವರು ಈ ವಿಚಾರವಾಗಿ ತುಂಬಾ ಹಲವು ಬಾರಿ ನಮಗೆ ಅವರು ಪಾಪ ಅಕಾಲಿಕ ಮರಣ ಹೊಂದ್ತಾರೆ. ಅದಕ್ಕೂ ಮೊದಲೇ ಹಲವು ಬಾರಿ ನಮಗೆ ಬಂದು ಮನವಿ ಕೊಟ್ಟಿರ್ತಾರೆ. ಅದನ್ನ ಮಾನ್ಯ ಉಸ್ತುವಾರಿ ಸಚಿವರಿಗೂ ಕೂಡ ಅವರು ಆ ಗ್ರಾಮಸ್ಥರು ಮನವಿ ನೀಡಿರ್ತಾರೆ. ಅದರಂತೆ ಅವರ ಸೂಚನೆ ಮೇರೆಗೆ ನಿಯಮಾನುಸಾರ ಏನು ಇದನ್ನ ಬಗೆಹರಿಸಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ 8ನೇ ತಿಂಗಳಲ್ಲೇ ನಾವು ಈ ವಿಷಯವಾಗಿ ಅಳತೆ ಕಾರ್ಯ ಎಲ್ಲ ಮಾಡಿ ಪೊಸಿಷನ್ ಅಲ್ಲಿ 1 ಎಕರೆ 30 ಗುಂಟೆ ಏನಿದೆ ಆ ಜಾಗ, ಅದರಲ್ಲಿ 1 ಎಕರೆ 8 ಗುಂಟೆ ದೇವಸ್ಥಾನದ ಜಾಗ ಇದೆ. ಇನ್ನು 22 ಗುಂಟೆ
ಮುಸ್ಲಿಂ ಸಮುದಾಯದವರ ಒಂದು ಕಬ್ರಸ್ಥಾನ ಜಾಗ ಇದೆ ಅನ್ನೋದನ್ನ ಸ್ಕೆಚ್ ಮಾಡಿ ಅಲ್ಲಿ ಎಲ್ಲಾ ಸಮುದಾಯದವರು ಒಪ್ಪಿಗೆ ನೀಡಿ ಸಹಿ ಮಾಡಿ ನಮ್ಮ ಕಚೇರಿಗೂ ಕೊಟ್ಟಿರ್ತಾರೆ. ನಾವು ಸರ್ವೇನೂ ಮಾಡಿದ್ದೀವಿ. ಎಲ್ಲ ದಾಖಲೆಗಳನ್ನ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ರವಾನೆ ಮಾಡಿದ್ದೀವಿ. ಅವರು ಕೂಡ 9ನೇ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅದು ತೀರ್ಮಾನ ಶೀಘ್ರದಲ್ಲೇ ಆಗಿ ಪಾಣಿ ಬದಲಾವಣೆ ಆಗುತ್ತೆ. ಈ ಮೊದಲು 2019ರಲ್ಲಿ ಇದು ಪಾಣಿ ಬದಲಾವಣೆ ಆಗಿರುವಂಥದ್ದು. ಗುಟ್ಟಾಂಜನೇಯ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದ್ದು ಸಿ ದರ್ಜೆಯ ದೇವಾಲಯ ಆಗಿದೆ. ಕಲ್ಯಾಣ ಮಂಟಪ, ಕಲ್ಯಾಣಿ ಸೇರಿದಂತೆ ಪುರಾತನ ದೇವಾಲಯದ ಎಲ್ಲ ಲಕ್ಷಣಗಳು ಇಲ್ಲಿದೆ. ನಿತ್ಯವೂ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತಿದ್ದರೂ ಪಹಣಿಯಲ್ಲಿ ವಕ್ಫ್ ಸ್ವತ್ತು ಎಂದು ನಮೂದಾಗಿರುವುದು ಇಲ್ಲಿನ ಜನರ ಕಣ್ಣು ಕೆಂಪಾಗಿಸಿದೆ.